GBA ಚುನಾವಣೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಖಡಕ್ ಒಂದು ಸಂದೇಶವನ್ನು ಕೊಟ್ಟಿದೆ. ಆಗಸ್ಟ್ 31 ಒಳಗಡೆ GBA ಚುನಾವಣೆಯನ್ನು ನಡೆಸಿ ಇನ್ನು ಮುಂದೆ ಯಾವುದೇ ಕಾರಣವನ್ನು ಇಟ್ಕೊಂಡು ನನ್ನ ಮುಂದೆ ಬರಬೇಡಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಹಾಗಿದ್ರೆ ಕಳೆದ 6 ವರ್ಷಗಳಿಂದ GBA ಚುನಾವಣೆ ನಡೆದಿಲ್ಲ. ಬೆಂಗಳೂರಿನ ಮತದಾರರು ಏನು ಹೇಳ್ತಾರೆ? ಚುನಾವಣೆ ಇಲ್ಲದೆ, ಪುರಪಿತೃಗಳು ಇಲ್ಲದೆ ಬೆಂಗಳೂರಿನ ಜನರು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಇದೆಲ್ಲದರ ಗ್ರೌಂಡ್ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಸರ್, ಈಗ 6 ವರ್ಷದಿಂದ ಬೆಂಗಳೂರಿಗೆ GBA ಎಲೆಕ್ಷನ್ ಆಗಿಲ್ಲ. ಈಗ ಸುಪ್ರೀಂ ಕೋರ್ಟು ಆಗಸ್ಟ್ 31 ಒಳಗಡೆ ಎಲೆಕ್ಷನ್ ಮಾಡಿರಿ ಅಂತ ಹೇಳಿದೆ. ನೀವೇನು ಹೇಳ್ತೀರಿ ಸರ್? ಎಲೆಕ್ಷನ್ ಬೇಕು ಅಂತೀರಾ, ಬೇಡ ಅಂತೀರಾ? ಎಲೆಕ್ಷನ್ ಬೇಕು ಸರ್. ಯಾವ ಕಾರಣಕ್ಕೆ ಬೇಕು ಸರ್? ಸರ್, ಈಗ ಪಬ್ಲಿಕ್ ಸರ್ವೆಂಟ್ ಅಂತೇಳಿ ಬೇಕೇ ಬೇಕು. ಇದಕ್ಕೆ ಆಡಳಿತ ಕುಸಿತ ಆಗಿದೆ, ಅದು ಗೊತ್ತಾಗಲ್ಲ ನಮಗೆ. ಅದು ಎಲ್ಲ ಈಗ ಅಧಿಕಾರಿ ವರ್ಗ ಒಬ್ಬರ ಮೇಲೆ ಎತ್ತಕೊಂಡು ಸಾರ್ವಜನಿಕರು ಅಹವಾಲುಗಳನ್ನ ಯಾರ ಹತ್ರ ಸಲ್ಲಿಸ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಮಗೆ ಪ್ರಾಬ್ಲಮ್ ಇರೋದನ್ನು ಡೈರೆಕ್ಟಾಗಿ ನಾವು ಮುಖ್ಯಮಂತ್ರಿ ಹತ್ರ ಹೋಗೋಕ್ಕಾಗಲ್ಲ. GBA ಯಾರು ಉಸ್ತುವಾರಿ ಸಚಿವರು ಅವ್ರ ಹತ್ರ ಹೋಗೋಕ್ಕಾಗಲ್ಲ. ನಾವು ಫಸ್ಟ್ ಇಲ್ಲಿ ಬೇಸಿಕಲ್ಲಿ ಯಾರು ಇರ್ತಾರೆ ಅವ್ರನ್ನ ಮುಟ್ಟಿ ಅವ್ರ ಹತ್ರ ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೆ ಬೇಸಿಕ್ಕು ಯಾರು ಬೇಕು, ಯಾರ ಹತ್ರ ಸಲ್ಲಿಸ್ಬೇಕು ಅವರೇ ನಮಗಿಲ್ಲ. ಈಗ ನಮಗೊಬ್ಬ ಇಲ್ಲಿ ವಾರ್ಡ್ ಸದಸ್ಯರಿದ್ದರೆ ನಾವು ಅವ್ರ ಮೂಲಕ ನಮ್ಮ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಸಲ್ಲಿಸ್ಬೋದಿತ್ತು. ಈಗ ನಮ್ಮ ಬೇಸಿಕಲ್ಲಿ ನಮ್ಮದೇನು ಸಮಸ್ಯೆ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಇದೇ ರೀಸನ್. ಮಧ್ಯದಲ್ಲಿ ನಮಗೆ ಕನೆಕ್ಟ್ ಇಲ್ಲ. ಈ ಮಧ್ಯದಲ್ಲಿ ಇವ್ರು ಏನಿದೆ ವಾರ್ಡ್ ಇದು BBMP ಎಲೆಕ್ಷನ್ ಇವ್ರು ಆಯಿತು ಅಂತಂದರೆ ಸ್ವಲ್ಪ ಈಗ ಏನಿದೆ ಇದರಲ್ಲಿ ಒಂದು ಸ್ವಲ್ಪ 70% ಅಭಿವೃದ್ಧಿ ಕಡೆ ಇದಾಗ್ಬೋದು, ಸಮಸ್ಯೆಗಳು ಗೊತ್ತಾಗ್ಬೋದು ಜನಗಳಿಗೆ, ಸರ್ಕಾರಕ್ಕೂ ಗೊತ್ತಾಗ್ಬೋದು ಎಲ್ಲೆಲ್ಲಿ ಏನು ಸಮಸ್ಯೆ ಇದೆ ಅಂತ. ಇವೆಲ್ಲ ಆಗಬೇಕು ಅಂತಂದರೆ ಎಲೆಕ್ಷನ್ ಬೇಕೇ ಬೇಕು. ಸರ್, ನೀವೇನು ಹೇಳ್ತೀರಿ ಸರ್? ಕಾರ್ಪೊರೇಷನ್ ಎಲೆಕ್ಷನ್ ಬೇಕು ಅಂತೀರಾ, ಹೇಗಂತೀರಾ? ಖಂಡಿತ ಬೇಕಾಗುತ್ತೆ. ಯಾಕಂದರೆ ಗ್ರೌಂಡ್ ಲೆವೆಲಿಂದನೇ ಹೋದ್ರೆ ಅಭಿವೃದ್ಧಿ ಆಗಿ ಟಾಪ್ ಲೆವೆಲ್ ತನಕ ಹೋಗೋದು. ನಾವು ಡೈರೆಕ್ಟ್ ಈಗ ನಾವು ಮುಖ್ಯಮಂತ್ರಿ ಮೀಟ್ ಮಾಡೋಕ್ಕಾಗಲ್ಲ, ಪ್ರಧಾನಮಂತ್ರಿ ಮೀಟ್ ಮಾಡೋಕ್ಕಾಗಲ್ಲ. ಈ ಲೋಕಲ್ ಯಾರಿರ್ತಾರೆ, ನಮ್ಮ ಜೊತೆಲಿ ಯಾರಿರ್ತಾರೋ ಅವ್ರ ಮುಖಾಂತರನೇ ಆಗೋದು. ಈಗ ನನ್ನ ಜೊತೆ ಲೀಟ್ರ್ ಯಾರೊಬ್ಬ ಲೀಟ್ರ್ ಇದ್ದರೆ ಲೀಟ್ರಿಗೆ ಇಡ್ಬೋದು, ನಾವು ಒಟ್ಟು ಹೆಡ್ ಮಾಸ್ಟರ್ಗೆ ಹೇಳೋಕ್ಕಲ್ಲ ಡೈರೆಕ್ಟಾಗಿ. ಆ ಥರ ಲೋಕಲಿಂದ ಇದ್ದರೆ. ಬಟ್ ಈಗ ಸರ್ಕಾರನೇ ವಿಳಂಬ ಮಾಡುವಂಥ ಕೆಲಸ ಮಾಡ್ತಿದೆ ಸರ್, ಮಾಡ್ತಾ ಇಲ್ಲ. ಏನು ಹೇಳ್ತೀರಿ? ಅದೆಲ್ಲ ಅವ್ರ ಲೆವೆಲ್ಗೆ ಅವ್ರು ಮಾತಾಡ್ಬೇಕು ಸರ್. ಯಾಕಂದರೆ ನಮ್ಮ ಇದ್ರ ಪ್ರಕಾರ 100% ಬೇಕೇ ಬೇಕು 100% ಹೌದು. ಈಗ ಒಂದು ಏರಿಯಾ ಅಂದರೆ ನಮ್ಗೆ ಗೊತ್ತಿರೋದು ಹತ್ರ ಕಷ್ಟ ಸುಖ ಹೇಳ್ಕೊತೀವಿ, ದೂರ ಇರೋ ತಿಳ್ಕೊಳಕ್ಕಾಗತ್ತಾ? ನಮ್ಮ ನಿಯರೆಸ್ಟ್ ಯಾರು ಇರ್ತಾರೆ, ನಮ್ಮ ವಾರ್ಡಲ್ಲಿ ಯಾರು ಇರ್ತಾರೆ, ಆ ವಾರ್ಡಲ್ಲಿ ಅವ್ರನ್ನ ನಾವು ನೋಡ್ಕೊಂಡು ಮಾತಾಡಬೇಕು. ಆಗಲೇಬೇಕು, 100% ಬೇಕೇ ಬೇಕು. ನಿಮ್ಮ ಒಪಿನಿಯನ್, ಎಲೆಕ್ಷನ್ ಬೇಕಾ ಬೇಡವಾ? ಬೇಕು ಅನ್ನೋದಾದರೆ ಏನಕ್ಕೆ ಬೇಕು, ಬೇಡ ಅನ್ನೋದಾದರೆ ಏನಕ್ಕೆ ಬೇಡ? ಬೇಕು. ಯಾಕೆ ಬೇಕಮ್ಮ ಎಲೆಕ್ಷನ್? ಬೇಕಾದರೆ ಯಾರನ್ನ ಒಳ್ಳೆಯವರು ಬಂದರೆ ಏನನ್ನ ಕೆಲಸ ಕಾರ್ಯಗಳಾಗುತ್ತೆ ಅಲ್ಲ, ಅಷ್ಟೇ. ಸೊ ನೀವೇನು ಹೇಳ್ತೀರಿ ಸರ್? ಬೆಂಗಳೂರಿಗೆ ಎಲೆಕ್ಷನ್ ಬೇಕು ಅಂತೀರಾ ಅಥವಾ ಬೇಡ ಅಂತೀರಾ? ಮಾಡಿದ್ರೆ ಒಳ್ಳೆಯದು. ಮಾಡೋದ್ರಿಂದ ಇದು ಅಭಿವೃದ್ಧಿ, ರಸ್ತೆಗಳೆಲ್ಲ ಅಭಿವೃದ್ಧಿ ಆಗುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ 6 ವರ್ಷ ಆಯಿತು ಸರ್, ಎಲೆಕ್ಷನ್ನೇ ಆಗಿಲ್ಲ. ಏನು ಸಮಸ್ಯೆ ಆಗ್ತಿದೆ ಸರ್? ಸಮಸ್ಯೆ ಅನ್ನೋದಕ್ಕಿಂತ ಏನಾಗಿದೆ ಅಂದರೆ ರೋಡ್ಗಳು ಸರಿ ಇಲ್ಲ, ಮೇಯ್ನ್ ಮೊದಲನೇದು. ಮತ್ತು ನೀರು, ಒಳಚರಂಡಿ ವ್ಯವಸ್ಥೆಗಳು ಇದೆಲ್ಲ ಕ್ಲೀನಾಗಿ ಹೋಗ್ಬೇಕು, ಸರಿ ಹೋಗ್ಬೇಕು ಅಂದರೆ ಎಲೆಕ್ಷನ್ ಆಗಲೇಬೇಕು. ಎಲೆಕ್ಷನ್ ಮಾಡಿ ಅಂತ ಅವ್ರ ಉಪಯೋಗ ಇದೆ. ಸರಿ, ಎಲ್ಲ ಮರಿಗಳು ಮಾಡ್ತಾಯಿಲ್ಲ, ಇದೆಲ್ಲ ಮಾಡ್ತಾಯಿಲ್ಲ. ಫಸ್ಟು ಮಾಡಿ ಎಲ್ಲ ರೆಡಿ ಮಾಡಬೇಕು. ಸರ್, ಈಗ ಲೋಕಲ್ ಕಾರ್ಪೊರೇಟ್ರುಗಳು ಇಲ್ಲ ಅಂತಂದರೆ ಏನು ಸಮಸ್ಯೆ ಆಗುತ್ತೆ ಸರ್? ಸಮಸ್ಯೆ ಅಂದರೆ ಏನಾಗುತ್ತೆ, ನಾವು ಯಾರನ್ನೂ ಕೇಳೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಇದೇನು ಸಮಸ್ಯೆಗಳಿಗೆ ಯಾರು ಹೇಳ್ಕೊಳಕ್ಕಾಗೋದಿಲ್ಲ. ಹಂಗಾಗಿ ಬೇಕಾಗುತ್ತೆ, ಲೋಕಲ್ ಲೀಡ್ರ್ ಬೇಕು ಇಲ್ಲಿಗೆ. ನಿಮ್ಮ ಪ್ರಕಾರ ಎಲೆಕ್ಷನ್ ಬೇಕು ಅಂತ ಹೇಳಿ? ಎಲೆಕ್ಷನ್ ಮಾಡಬೇಕು. ಎಲ್ಲ ನಮ್ಮ ಏರಿಯಾನ ಇಂಪ್ರೂವ್ಮೆಂಟ್ ಮಾಡಬೇಕು. ಎಲ್ಲ ಕಾಮಗಾರಿಗಳೆಲ್ಲ ಅರ್ಧಕ್ಕೆ ನಿಂತಿದ್ದಾವೆ, ಅದನ್ನ ಪೂರ್ಣಗೊಳಿಸ್ಬೇಕು. ಬೇಕು, ಎಲೆಕ್ಷನ್ ಬೇಕು. ಹಾಕಿದ್ರೆ ಅವರು ಇದು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಾ? ದುಡ್ಡು ಕೊಡ್ರೆ ಅವ್ರು ತಿಂದು ಗೊತ್ತಾರೆ, ₹1 ಕೊಡಲ್ಲ ನಮ್ಗೆ. ಫೋಟೋ ಮಾಡ್ಕೊಂಡು ಹೋಗ್ತಾರೆ ಕ್ಯಾಬಲಲ್ಲಿ. ಅವ್ರು ದುಡ್ಡು ಕೊಟ್ಟರೆ ಕಾಸು ಕೊಟ್ಟರು ಕೊಡಲ್ಲ, ₹1 ಕೊಡಲ್ಲ. ಹಬ್ಬ ಕೊಟ್ಟಿನಿ ಅಂತ ಅಲ್ಲಿ ಹೇಳ್ತಾರೆ, ಅದಕ್ಕೆ ತಿಂತಾರೆ ಅವರು. ಆ ಥರ ವ್ಯವಹಾರ ಇಲ್ಲಿ ಬೆಂಗಳೂರಲ್ಲಿ. ಯಾರು ಗೆದ್ದರು ಅಷ್ಟೇ, ಯಾರಿದ್ರು ಅಷ್ಟೇ. ಸ್ವಾಮಿ, ನಿಮಗೆ ಈಗ ಹೊಸ ಕಾರ್ಪೊರೇಟ್ರು ಬೇಕು? ಗೆದ್ದರೆ ಮಾಡೋರು ಬೇಕು, ಒಟ್ಲಿ ಯಾರು ಗೆಲ್ದಾರೆ ಮಾಡೋರು ಬೇಕು. ಎಲೆಕ್ಷನ್ ಬೇಕು ಅನಿಸುತ್ತೆ. ಯಾವ ಕಾರಣಕ್ಕೆ ಬೇಕು ಅನಿಸುತ್ತೆ ಸರ್? ಏನು ಸಮಸ್ಯೆ ಆಗುತ್ತೆ? ಎಲೆಕ್ಷನ್ ಆಗದಿದ್ದರೆ ಏನು ಸಮಸ್ಯೆ ಆಗ್ತಿದೆ? MLA ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ. ಇವರು ಕಾರ್ಪೊರೇಟ್ ಇದ್ದರೆ ಅವ್ರ ಹತ್ರ ಹೋಗಿ ಕೇಳ್ಬೋದು. MLA ಹತ್ರ ಹೋಗಿ ಎಲ್ಲಾದ್ರೂ ಮಾತಾಡೋಕ್ಕಾಗಲ್ಲ. ಏನೇ ಇದ್ರು BBMP ಎಲೆಕ್ಷನ್ ನಡೆಸಿದ್ರೆ ಇವರು ಇಲ್ಲಿ ಚಿಕ್ಕವ್ರನ್ನ ಕೇಳ್ಬೋದು, ದೊಡ್ಡವ್ರ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಈಗ ನಿಮ್ಮ ಪ್ರಕಾರ ಎಲೆಕ್ಷನ್ ಬೇಕು? ಎಲೆಕ್ಷನ್ ಬೇಕೇ ಬೇಕು. ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಿದೆ ಅದು ಆಗಲೇಬೇಕು. ಮತ್ತು ಜನಕ್ಕೆ ಒಳ್ಳೆಯದು. ಸುಪ್ರೀಂ ಕೋರ್ಟ್ ಹೇಳೋದ್ರಿಂದ ಯಾವುದೂ ಕೆಟ್ಟದಾಗಲ್ಲ, ಅದು ಹಾಗೇ ಆಗಬೇಕು, ಒಳ್ಳೆಯದು. BBMPಯಿಂದ ನಮ್ಗೆ ಎಷ್ಟೋ ಒಳ್ಳೆ ಕೆಲಸಗಳು ಆಗಬೇಕಾಗಿದೆ. ಸೊ ಅದು ಮಾಡದೇ ಇರೋದು ತಪ್ಪಲ್ಲ. ಸೊ ಮಾಡಬೇಕು, ಒಳ್ಳೆಯದು, ಬೇಕು. ಸರ್, ಏನಿವತ್ತು ಚುನಾವಣೆ ಕಳೆದ 11 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಎಲ್ರಿಗೂ ಗೊತ್ತಿರೋ ವಿಚಾರ. ಇವತ್ತು ಸ್ಥಳೀಯವಾಗಿ ಈ ಒಂದು ಏನು ಸ್ಥಳೀಯ BBMP ಸದಸ್ಯರುಗಳು ಇದ್ದರೆ
ಎಲ್ಲ ನಾಗರಿಕಗಳು ಕೂಡ ಒಳ್ಳೆಯದಾಗತ್ತೆ. ಆ ಒಂದು ದೃಷ್ಟಿಯಿಂದ ಈ ಸ್ಥಳೀಯವಾಗಿ ಒಂದು ಚುನಾವಣೆಗಳು ನಡೀಲೇಬೇಕು ಪಾರದರ್ಶಕವಾಗಿ, ಮತ್ತು ಸ್ಥಳೀಯವಾಗಿ ಹೇಳ್ಕೊಳ್ಳಿಕ್ಕೆ ನಾಯಕರು ಇರಲೇಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಒಂದು GBA ಎಲೆಕ್ಷನ್ನು ಕೂಡಲೇ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ.